ನೀನು ಯಾರೋ ನಾನು ಯಾರು? ಇನ್ನು ಹೊಡ್ಬೋದು. ಯಾವತ್ತೂ ಕೆಟ್ಟದನ್ನ ಯೋಚನೆ ಮಾಡಿದ್ರು ವಿಕ್ರಮ್ ಇವತ್ತೇನಿಲ್ಲ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದಾನೆ. ಮನೆಯವ್ರ ದೃಷ್ಟಿಕೋನದಲ್ಲಿ ಅದು ತಪ್ಪೇ ಇರ್ಬೋದು, ಆದ್ರೆ ಅವನ ದೃಷ್ಟಿಕೋನದಲ್ಲಿ ಅದು ಕರೆಕ್ಟ್. ಅದು ಹೇಗೆ ಕುಂಡ, ಅದು ಹೇಗೆ ಕಣ್ಣಲ್ಲಿ ಅಷ್ಟು ಪ್ರೀತಿ ಇಟ್ಕೊಂಡು ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ಯಾ? ನಿಂಗೆ ಯೋಚನೆ ಮಾಡ್ತಿರೋ ತಪ್ಪು ಇಲ್ಲ ನಾವೇ ಅರ್ಥ ಮಾಡ್ಕೊಳ್ತಿರೋ ತಪ್ಪು ಒಂದು ಗೊತ್ತಾಗ್ತಿಲ್ಲ ನನಗೆ. ಏನೇ ಆದರೂ ಈ ವೇದ ಬಯಸೋದು ವಿಕ್ರಮ್ ಮಾಡ್ಲೇನೆ. ಜೀವದಿ ನೋವೆ ತುಂಬಿದೆ, ಹೋಗಲಿ ಎಲ್ಲಿಗೆ ದಾರಿ ಮುಗಿದೋಗಿದೆ, ನನ್ನಯ ಪಾಲಿಗೆ ಉಳಿದಿರುವುದು ರೆಡಿನಾ? ನಿಲ್ಲಿಸುವುದೊಂದೇ. ಇನ್ನು ಎರಡನೇ ಕಂಡೀಷನ್ ಹಾಗೆ ಉಳಿಸ್ಕೊಂಡಿದ್ಯಾ? ಎರಡನೇ ಕಂಡೀಷನ್ ನಾನು ಕಟ್ಟಿರೋ ತಾಳಿನ ಅವಳು ಬಿಚ್ಚಿಟ್ಟು ಹೋಗ್ಬೇಕು. ಬೆತ್ತಳ ತಾಳಿನ ತೆಗಿ. ಪ್ಲೀಸ್ ವಿಕ್ರಮ್, ಇದೊಂದು ಹಾಗೆ ಅಲ್ಲಿ ಈ ಮನೆಗೆ ನಾನು ಸೊಸೆ ಆಗಿದ್ದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇರೋದು. ವಿಕ್ರಮ್, ಇವಳು ಮೊಸಳೆ ಕಣ್ಣೀರಿಗೆಲ್ಲ ನೀನ್ ಕರಗಬೇಡ. ಮೊದಲೇ ಲಾಯರ್ ಫ್ಯಾಮಿಲಿ, ಈ ತಾಳಿ ನಿಡ್ಕೊಂಡೆ ನಿನ್ ಮೇಲೆ ಕೇಸ್ ಹಾಕ್ಬೋದು. ಶೈಲು, ನಾನು ಆಗ್ಲೇ ನಿನಗೆ ಮಾತಲ್ಲಿ ಹೇಳಿದ್ದೀನಿ, ಇದು ಹೀಗೆ ಮಾತಾಡಿದ್ರೆ 2 ಮಾತಿನ ಹೇಳ್ತೀನಿ. ಅಕ್ಕ, ನೀವು ಬೇರೆ. ನಮ್ ವಿಕ್ರಮ್ಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಲೇ, ನೀನ್ ತಾಳಿ ಬಿಚ್ಚೆ. ಯಾರಾದ್ರೂ ಅವಳು ತಾಳಿ ವಿಷಯ ಕೈ ಹಾಕಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅದು ಮಗ ಆದ್ರೂ ಸರಿ, ಸೊಸೆ ಆದ್ರೂ ಸರಿ. ಒಂದು ಹೆಣ್ಣು ನೀನು, ಅದ್ರಲ್ಲೂ ಸುಮಂಗನಿ. ಇನ್ನೊಂದು ಹೆಣ್ಣಿನ ತಾಳಿ ಕಿತ್ತಾಕಕ್ಕೆ ನಾಚಿಕೆ ಆಗಲ್ದೇನೆ? ಅತ್ತೆ, ಅದು ವಾಸು ಆಗಿದ್ದಕ್ಕೆ ನಿನಗೆ ಎಚ್ಚರಿಕೆ ಕೊಟ್ಟಿದ್ದಾಳೆ. ನಂಗೀಗ ಬರ್ತಿರೋ ಕೋಪಕ್ಕೆ ಗಿಲ್ಲ ಸಿಂಗಾಕ್ಬಿಡ್ತೀನಿ ನಿನ್ನ. ವಿಕ್ರಮ್, ನಿಮ್ಮಿಬ್ಬರ ನಡುವೆ ಏನೇ ಒಪ್ಪಂದ ಇರಲಿ, ಅದು ನಂಗೆ ಬೇಕಾಗಿಲ್ಲ. ತಾಳಿ ವಿಷಯ ಕೈ ಹಾಕಿದ್ರೆ ನಾನು ಸುಮ್ಮನೆ ಇರಲ್ಲ. ಅರ್ಥ ಆಯ್ತೇನೋ?
ನೀವು ನನ್ನ ಮನೆ ಬಿಟ್ಟು ದೂರ ಹೋಗು ಅಂತ ಬೈದಿರ್ಬೋದು, ನನ್ನ ಮನಸ್ಸಿಗೆ ಚುಚ್ಚಿ ಮಾತಾಡಿರ್ಬೋದು. ಆದರೆ ಅದು ಯಾವುದು ನಿಮ್ಮ ಮಾತಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಕೈಲಾಗದೆ ಇರೋ ತಾಯಿ ಮಗುಗೆ ಹಾಲು ಕೊಡೋಕ್ಕಾಗಿಲ್ಲ ಅಂದ್ರು ಕನಿಷ್ಠ ನೀರಾದರೂ ಕೊಟ್ಟು ಕಾಪಾಡ್ತಾಳೆ. ವಿಷ ಕೊಡಲ್ಲ. ನನ್ನ ತಾಳಿಗೆ ಅವತ್ತು ನೀವು ಬೆಲೆ ಕೊಟ್ರೆ, ಇವತ್ತು ಅದೇ ತಾಳಿನ ಉಳಿಸಿ ಬೆಲೆನೇ ಕಟ್ಟಕ್ಕಾಗ್ದಿರಷ್ಟು ನೆಮ್ಮದಿ ಕೊಟ್ರೆ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. ಪೂರ್ತಿ ಉಪವಾಸ ಇರುವೆನು. ಇದು ದೂಡ ಕೈ ಅಲ್ಲ, ಆರೈಕೆ ಮಾಡೋ ಕೈ. ನಾನು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು ಅಂತ ಅರ್ಸ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸಿ. ಹೋಗ್ತೀನಿ ಅಮ್ಮ. ಅಮ್ಮ ಹೋಗ್ತೀನಿ ಅಮ್ಮ. ವೇದ, ಬೇಡ ಕಣೆ, ಅಪ್ಪ ನಿರ್ಧಾರ ತಗೋಬೇಡ ಕಣೆ. ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡ. ನಾನು ಮನೆ ಬಿಟ್ಟು ಹೋದ್ರು ನೀವು ನನಗೆ ಅಕ್ಕನೇ. ನನ್ನ ಮನೆಯಿಂದ ಹೊರಗಡೆ ಹೋದ ತಕ್ಷಣ ನಮ್ಮ ಸಂಬಂಧ ಮುರಿದೋಗುತ್ತೆ ಹೇಳಿ. ನೀವು ಯಾವತ್ತಿದ್ರು ನನಗೆ ಅಕ್ಕನೇ. ನಿಮ್ಮ ಮಗಳಿಗೆ ನಾನು ಚಿಕ್ಕ ಮನೆ. ಮನೇಲಿ ಲೋನ್ ಬಗ್ಗೆ ಮಾತಾಡ್ಬೇಕಾದ್ರೆ ನೀವೇನಂತ ಹೇಳಿದ್ರಿ ಹೇಳಿ? ನನ್ನ ಮಗಳಿಗೆ ಏನು ಕೊರತೆ, ಅವಳಿಗೆ ಚಿಕ್ಕಮ್ಮಂದಿರಿದ್ದಾರೆ ಅಂತ ಹೇಳಿದ್ರೆ ತಾನೆ. ನಾನು ನೋಡ್ಕೋತೀನಿ ಅಕ್ಕ ಅವಳನ್ನ. ಹೋಗ್ತೀನಿ ಅಕ್ಕ. ಬಿಡ್ತವನು ಮನೆಯಿಂದ ಓಡುವಾಗ ಹೋಗ್ತೀನಿ ಅಂತ ಹೇಳ್ಬಾರ್ದು, ಬರ್ತೀನಿ ಅಂತ ಹೇಳ್ಬೇಕು. ವೇದ, ನನ್ನ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀನಿವತ್ತು ಈ ಮನೆಯಿಂದ ಹೋದ್ರು ಒಂದಲ್ಲ ಒಂದಿನ ಇದೇ ವಿಕ್ರಮ್ ನಿನ್ನ ಹೆಂಡತಿ ಅಂತ ಹೆಮ್ಮೆಯಿಂದ ಒಪ್ಕೊಂಡು ಈ ಮನೆಗೆ ಕರ್ಕೊಂಡು ಬಂದೇ ಬರ್ತಾನೆ. ನೀನು ಮತ್ತೆ ಈ ಮನೆಗೆ ಬಂದೇ ಬರ್ತೀಯ ವೇದ. ಗರ್ತಿ ಮಾತು ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ ವೇದ. ನೀನು ಯಾವತ್ತಿದ್ರು ಈ ಮನೆ ಸೊಸೆನೆ. ಬಾಬಾ, ನಿನ್ನ ನಿರ್ಧಾರ ಬದಲಾಗಲ್ವ ವೇದ?
ಮಾತು ಕೊಟ್ಟಿದ್ದೀನಲ್ಲ ಬಾವ. ನನ್ನ ಗಂಡನ ಮನೆಯವರಾಗ್ಲಿ ನನ್ನ ತವ್ರ ಮನೆಯವರಾಗ್ಲಿ ಕೊಟ್ಟಿದ್ದ ಮಾತನ್ನ ಯಾವತ್ತೂ ತಪ್ಪಲ್ಲ. ಹಾಗಿದ್ಮೇಲೆ ನಾನು ಒಬ್ಳು ಬೇರೆ ಥರ ಹೇಗೆ ನಡ್ಕೊಳ್ಳಿ? ಬಾಬಾ, ನೀವು ಕೆಲಸದ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಿಮಗೊಂದು ಒಳ್ಳೆ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು. ಆದಷ್ಟು ಬೇಗ ಮಗುನ ಕರ್ಕೊಂಡು ಬಂದ್ಬಿಡಿ ಬಾಬಾ. ಅವಳ ಅಜ್ಜಿ ತಾತ ನೆರಳಲ್ಲಿ ಬದುಕಬೇಕು. ಒಳ್ಳೆ ಸ್ಕೂಲಿಗೆ ಸೇರಿಸಿ. ಖರ್ಚಿನ ಬಗ್ಗೆ ಯೋಚನೆ ಮಾಡಬೇಡಿ. ಚಿಕ್ಕಮ್ಮ ಅಂತ ನಾನಿದ್ದೀನಿ ಅವಳಿಗೆ, ನಾನು ನೋಡ್ಕೋತೀನಿ ಅವಳನ್ನ. ಅಕ್ಕ ಈ ಮನೇಲಿದ್ದಾಗ ಯಾವಾಗಲೂ ನನ್ನ ಜೊತೆ ಜಗಳ ಮಾಡ್ತಿದ್ದೆ. ನಾನು ನಿಜವಾಗ್ಲೂ ಅದನ್ನು ಮಿಸ್ ಮಾಡ್ಕೋತೀನಿ. ಪ್ರತಿ ಸಲ ಸವಾಲು ಹಾಕ್ತಿದ್ರೆ ಪ್ರತಿ ಸಲ ಸೋಲ್ತಿದ್ರಿ. ಆದ್ರೆ ಈ ಸಲ ಗೆದ್ದುಬಿಟ್ರಿ. ಕಂಗ್ರ್ಯಾಚುಲೇಷನ್ಸ್. ಸ್ವಲ್ಪ ನಾನು ನಂದು ಅನ್ನೋ ಸ್ವಾರ್ಥನ ಕಮ್ಮಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀರ. ಮಾವ, ಮಗಳೇ, ನಾನು ಬರ್ತೀನಿ. ನಿನ್ನ ಕಳ್ಕೊಳಕ್ ಆಗ್ತಿಲ್ಲ ನನ್ನ ಕೈಯಿಂದ. ನನಗೆ 3 ಜನ ಗಂಡು ಮಕ್ಕಳಿದ್ರು. ದೇವ್ರೇ, ಒಂದು ಹೆಣ್ಮಗು ಇರಬಾರ್ದಿತ್ತ ಅನ್ನೋ ಕೊರಗು ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಸದಾ ಇರ್ತಿತ್ತು. ಅದನ್ನ ನೀನ್ ಬಂದು ನೀಗಿಸ್ಬಿಟ್ಟಮ್ಮ. ತುಂಬಾ ಸಂತೋಷ ಆಗಿತ್ತು. ಆಸೆ ನಮ್ ದುರಾದೃಷ್ಟ ನೋಡು, ನಿನ್ನ ಉಳಿಸ್ಕೊಳಕ್ಕಾಗ್ತಿಲ್ಲಮ್ಮ. ಉಳಿಸ್ಕೊಳಕ್ಕಾಗ್ತಿಲ್ಲ. ಬಾಬಾ, ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಮಾತ್ರಕ್ಕೆ ನಾನು ನಿಮ್ಮ ಸೊಸೆ ಎಲ್ಲ ಮಗಳಲ್ಲ ಅಂತ ಆಗುತ್ತಾ? ಇಲ್ಲಮ್ಮ, ಖಂಡಿತ ಇಲ್ಲ. ಎಂಥ ಕಠಿಣವಾದ ಸಂದರ್ಭ ಬಂದ್ರು ತಾವನ್ನ ನಂಬದ ಸಿದ್ಧಾಂತದ ಮೇಲೆ ಗಟ್ಟಿಯಾಗಿ ನಿಲ್ಲಬೇಕು ಅಂತ ನಾನು ನಿಮ್ಮಿಂದ ಕಲ್ತಿದ್ದು ಮಾವ. ನಿಮ್ಮ ಶ್ರೀರಕ್ಷೆ ನನ್ನ ಮೇಲಿರಲಿ. ನಾನು ಬರ್ತೀನಿ. ಸದಾಕಾಲ ಸುಖವಾಗಿ ಬಾಳಮ್ಮ. ಬರ್ತೀನಿ ಗುಂಡ. ಹಾಂ